ಅದೊಂದು ಸೀನು. ಆ ಕೊನೆಯ ಸೀನು ಕೋಣನ್ನು ಕೈಲಿಡ್ಕೊಂಡು ಡಿ ಬಾಸ್ ಎಂಟ್ರಿ ಆಗ್ತಾ ಇದ್ದಂತೆ ಸ್ಟನ್ ಆದವರೇ ಜಾಸ್ತಿ. ಸಾಕ್ಷಾತ್ ತೂಗುದೀಪ್ ಶ್ರೀನಿವಾಸ್ ಬಂದಂತೆಯೇ ಇದು ಡಿ ಬಾಸನೆ ಅಂತ ಪಾಸ್ ಮಾಡಿಕೊಂಡು ಸ್ಕ್ರೀನ್ ಶಾಟ್ ತೆಗೆದುಕೊಂಡವರು ಅದೆಷ್ಟೋ ಜನ. ಆ ಊರಿನಲ್ಲಿ ಯಾರು ಬೀದಿಗೆ ರಂಗೋಲಿ ಆಗ್ತಿರ್ಲಿಲ್ಲ. ಯಾಕೆಂದರೆ ಕಾಟೇರ ಟ್ರೈಲರ್ ಹೇಗಿತ್ತು, ನಿರೀಕ್ಷೆಗೆ ತಕ್ಕಂತೆ ಮೂಡಿ ಬಂದಿದೆಯಾ, ಕತೆ ಏನಿರ್ಬೋದು, ಹಾಗೆ ಡಿ ಬಾಸ್ ದರ್ಶನ್ ಈ ಒಂದು ಪಾತ್ರಕ್ಕೆ ಸೂಟ್ ಆಗಿದ್ದಾರಾ, ಎಲ್ಲವನ್ನೂ ಹೇಳ್ತೀನಿ ಬನ್ನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಟ್ರೈಲರ್ನ ಸ್ಟಾರ್ಟಿಂಗ್ನಲ್ಲೇ ಚಿತ್ರದ ಕಥೆಯ ಬಗ್ಗೆ ಕುತೂಹಲನ ಮೂಡಿಸಲಾಗುತ್ತೆ. ಸರ್ಕಾರಿ ಅಧಿಕಾರಿಗಳು ಅಂದರೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಭೂಮಿಯಲ್ಲಿ ಏನನ್ನು ಅಗಿಬೇಕಾದ್ರೆ ಅವರಿಗೆ ಸಾವಿರಾರು ಅಸ್ಥಿಪಂಜರಗಳು ಸಿಗುತ್ತೆ. ಅಂದರೆ ಅಲ್ಲಿ ಯಾವುದೋ ಒಂದು ನರಮೇಧ ಆಗಿರತಕ್ಕಂಥ ಕತೆ ಇದ್ದೇ ಇರುತ್ತೆ ಮತ್ತು ಆ ನರಮೇಧಕ್ಕೆ ಕಾರಣವಾದ ಅಂಶಗಳು ಮತ್ತು ಸನ್ನಿವೇಶಗಳನ್ನು ಆಧರಿಸಿಯೇ ಕಾಟೇರ ರೂಪುಗೊಂಡಿದೆ ಅಂತ ಊಹಿಸ್ಬೋದು. ಆದರೆ ಇಡೀ ಟ್ರೈಲರ್ನಲ್ಲಿ ಎಲ್ಲೂ ಸಹ ಕಥೆಯನ್ನು ಪೂರ್ತಿಯಾಗಿ ಬಿಟ್ಕೊಟ್ಟಿಲ್ಲ, ಊಹಿಸ್ಬೋದು ಅಷ್ಟೇ. ಕೇವಲ ದರ್ಶನ್ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಸಹ ಕಥೆಯಲ್ಲೇನೋ ಹೊಸತನ ಇದೆ ಎಂಬ ಫೀಲ್ ಬರೋ ಹಾಗೆ ಟ್ರೈಲರ್ನ ಕಟ್ ಮಾಡಲಾಗಿದೆ. ಇನ್ನು ಟ್ರೈಲರ್ ನೋಡಿದ ತಕ್ಷಣ ಈ ಸಿನಿಮಾದಲ್ಲಿನ ದೃಶ್ಯಗಳ ರಿಚ್ನೆಸ್ ಮತ್ತು ಕ್ಯಾಮರಾ ವರ್ಕ್ನಿಂದ ಸೆರೆಯಾದ ದೃಶ್ಯಗಳು ಕಣ್ಮುಂದೆ ಬರುತ್ತೆ. ರಾಬರ್ಟ್ ಚಿತ್ರಕ್ಕೆ ಛಾಯಾಗ್ರಾಹಕರಾಗಿ ವರ್ಕ್ ಮಾಡಿದಂಥ ಸುಧಾಕರ್ ಅವರೇ ಈ ಚಿತ್ರಕ್ಕೂ ಸಹ ವರ್ಕ್ ಮಾಡಿದ್ದು, ಪಾತ್ರಗಳ ರಿವೀಲ್ ಮಾಡಿರ್ತಕ್ಕಂಥ ಶೈಲಿ ಎಲ್ರಿಗೂ ಸಖತ್ ಇಷ್ಟ ಆಗುತ್ತೆ. ಇಡೀ ಟ್ರೈಲರ್ ರಣ ರಕ್ತ ರುಧಿರ, ಪಕ್ಕಾ ಮಾಸ್ ಎಂಟರ್ಟೈನರ್, ಆದರೆ ಗಟ್ಟಿ ಕಥಾವಸ್ತು ಹೊಂದಿರೋ ಚಿತ್ರ ಅನಿಸುತ್ತೆ. ಕೇವಲ ಮಾಸ್ ಅಲ್ಲ, ಇಡೀ ಚಿತ್ರದಲ್ಲಿ ಕಾಮಿಡಿ, ಎಮೋಷನ್ ಮತ್ತು ರೋಮ್ಯಾನ್ಸ್ ಎಲ್ಲ ಅಂಶಗಳನ್ನು ಹದವಾಗಿ ಹೆಣೆಯಲ್ಪಟ್ಟಿರೋದು ಟ್ರೈಲರ್ನಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಹರಿಕೃಷ್ಣ ಅವರ ಇತ್ತೀಚಿನ ಚಿತ್ರಗಳಲ್ಲೇ ದ ಬೆಸ್ಟ್ BGM ಇರ್ತಕ್ಕಂಥ ಚಿತ್ರ ಕಾಟೇರ ಅಂದರೆ ತಪ್ಪಾಗಲ್ಲ. ಖಂಡಿತ ಹರಿಕೃಷ್ಣ ತನ್ನೆಲ್ಲ ಪ್ರತಿಭೆಯನ್ನು ಇಲ್ಲಿ ಸುರಿದಿದ್ದಾರೆ. ಹಾಗಾಗಿ ಈ ಮಟ್ಟಿಗೆ ಪ್ರಶಂಸೆಗೆ ಒಳಗಾಗೋ BGM ಸೃಷ್ಟಿಸಿರೋದು ಅಂತ ಹೇಳ್ಬೋದು. ಕಾಟೇರ ಒಬ್ಬ ರೈತನಾಗಿ ತನ್ನ ಜನಗಳಿಗಾಗಿ ಕ್ರಾಂತಿಯ ಕಿಡಿಯಾಗಿ ದುಷ್ಕರ್ಮಿಗಳ ರಕ್ತ ಚೆಂಡಾಡಿ ಜೈಲನ್ನು ಸೇರಿ ಮತ್ತೆ ಊರಿಗೆ ಮರಳುವ ಕತೆ ಅಂತಲೂ ಅನಿಸುತ್ತೆ. ಊರಿನ ರೈತರು ಮತ್ತು ಯಜಮಾನರು ಅಥವಾ ದಣಿಗಳ ನಡುವಿನ 1970ರ ದಶಕದಲ್ಲಿ ಉಂಟಾದ ರೈತ ದಂಗೆಯ ಕಥೆಯೇ ಆಗಿದ್ದು, ಕಾಟೇರನಾಗಿ ಡಿ ಬಾಸ್ ದರ್ಶನ್ ಇಲ್ಲಿ ಫುಲ್ ರಾ ಆಗಿ ಕಾಣಿಸ್ಕೊಂಡಿದ್ದಾರೆ. ಊರು ಭೀಮ್ನಳ್ಳಿ, ಕೂಲಿಮೇನೆ ದೇವರು ಅಂತ ಕಾಯಕ ಮಾಡ್ತಿರೋ ಕಾಟೇರ. ಈ ಡೈಲಾಗ್ನಲ್ಲೇ ಕಾಟೇರನ ಪಾತ್ರ ಏನು ಅಂತ ಅರ್ಥ ಆಗುತ್ತೆ. ಕೆಲವು ವರ್ಷಗಳಿಂದ ಡಿ ಫ್ಯಾನ್ಸ್ ಏನನ್ನು ಮಿಸ್ ಮಾಡ್ಕೊಂಡಿದ್ರೋ ಅದೆಲ್ಲವೂ ಮತ್ತೆ ಇಲ್ಲಿ ಬಡ್ಡಿ ಸಮೇತ ಸಿಗ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ದರ್ಶನ್ ಈ ಹಳ್ಳಿ ಹೈದನ ಗೆಟಪ್ನಲ್ಲಿ ಸಖತ್ತಾಗೆ ಕಾಣಿಸ್ತಾರೆ. ಟ್ರೈಲರ್ನಲ್ಲಿ ಮೂಡಿ ಬಂದಿರೋ ಆ್ಯಕ್ಷನ್ ದೃಶ್ಯಗಳು ಮತ್ತು ತುಣುಕುಗಳು ಚಿತ್ರ ಯಾವಾಗ ರಿಲೀಸ್ ಆಗುತ್ತೋ ಅಂತ ಅಭಿಮಾನಿಗಳು ತುದಿಗಾಲಲ್ಲಿ ನಿಲ್ಲೋ ಹಾಗೆ ಮಾಡಿದೆ. ಇಡೀ ಟ್ರೈಲರ್ನಲ್ಲಿ ಮೈನಸ್ ಪಾಯಿಂಟ್ ಆಗಿ ಕಾಣಿಸ್ಕೊಂಡಿದ್ದು ಇದೊಂದೇ ಅಂಶ, ಅದು ಈ ಚಿತ್ರದ ವಿಲನ್. ಜಗಪತಿ ಬಾಬು ಯಾಕೋ ಈ ಚಿತ್ರದ ವಿಲನ್ ಆಗಿ ಅಷ್ಟೊಂದು ಪವರ್ಫುಲ್ ಆಗಿ ಕಾಣಿಸ್ಕೊಂಡಿಲ್ಲ ಅಂತಲೇ ಕಾಣಿಸ್ತಾ ಇದೆ. ಇನ್ನು ಮಾಲಾಶ್ರೀ ಮಗಳು ಆರಾಧನಾ ಭರವಸೆ ಮೂಡಿಸೋ ಆಗಿದ್ದಾರೆ. ಹಾಗೆಯೇ ಈ ಚಿತ್ರದ ಉಳಿದ ಪಾತ್ರಗಳು ಟ್ರೈಲರ್ನಲ್ಲಿ ಚಿಕ್ಕದಾಗಿ ಅನಾವರಣ ಆಗಿದೆ. ಒಟ್ಟಿನಲ್ಲಿ ಟ್ರೈಲರ್ನ ನಿರೀಕ್ಷೆಯಲ್ಲಿದ್ದವರಿಗೆ ಭರ್ಜರಿ ಬಾಡೂಟನೇ ಸಿಕ್ಕಿದೆ. ಪರಭಾಷೆ ಚಿತ್ರಗಳ ಎದುರು ಎದೆ ತಟ್ಟಿ ನಿಲ್ತಿರ್ತಕ್ಕಂಥ ಕಾಟೇರನಿಗೆ ನಾವು ಯಾವ ರೀತಿ ಬಲ ನೀಡ್ತೀವಿ ಅನ್ನೋದಷ್ಟೇ ಉಳಿದಿರ್ತಕ್ಕಂಥ ಕುತೂಹಲ. ಒಂದು ಬಂದೂಕಲ್ಲ 100 ಪಿರಂಗಿನೇ ಬಂದರೂ ನನ್ನನ್ನು ತಡೆಯೋಕ್ಕಾಗಲ್ಲ ಇಂಥ ಅನೇಕ ಡೈಲಾಗ್ಗಳು ಮಾಸ್ತಿ ಅವರಿಂದ ಮೂಡಿ ಬಂದಿದೆ. ಹಾಗಾಗಿ ಕಾಟೇರನ ಮೇಲಿನ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ.